ತಾರೀಕಿಗೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಕರೆಯ ಮೇರೆಗೆ ನಡೀತಾ ಇದೆ. ಕರ್ನಾಟಕದಲ್ಲೂ ಕೂಡ ಈ ಮುಷ್ಕರ ಕಾರ್ಖಾನೆಗಳಲ್ಲಿ ಉತ್ಪಾದನೆಯನ್ನು ನಿಲ್ಲಿಸುವ ಮುಖಾಂತರ, ಸೇವೆಯನ್ನು ನಿಲ್ಲಿಸುವ ಮುಖಾಂತರ ಈ ಮುಷ್ಕರದಲ್ಲಿ ಲಕ್ಷಾಂತರ ಕಾರ್ಮಿಕರು ಭಾರತದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆಯೇ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಈ ಮುಷ್ಕರದಲ್ಲಿ ನಾವು ಎತ್ತುತ್ತಾ ಇರ್ತಕ್ಕಂಥ ಬೇಡಿಕೆಗಳೇನಂತ ಹೇಳಿದರೆ, ಭಾರತದ ಮುನ್ನಡೆಗೆ ಕಾರಣವಾಗಿರುವ, ಭಾರತದ ಆರ್ಥಿಕ ಸಾರ್ವಭೌಮತೆಗೆ ಕಾರಣವಾಗಿರುವ, ಭಾರತದ ಆರ್ಥಿಕತೆಯ ಸ್ವಾವಲಂಬನೆಗೆ ಕಾರಣವಾಗಿರುವಂಥ, ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡುವಂಥ ಕಾಯಕ ಜೀವಿಗಳು ಯಾರಿದ್ದಾರೆ, ಆ ಕಾಯಕ ಜೀವಿಗಳನ್ನು ಗುಲಾಮರನ್ನಾಗಿ ಮಾಡಲಿಕ್ಕೆ ಒಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ನೀತಿಗಳನ್ನು ಮತ್ತು ಇತ್ತೀಚೆಗೆ 29 ಕಾರ್ಮಿಕ ಕಾನೂನುಗಳನ್ನು 4 ಸಂಹಿತೆಗಳನ್ನಾಗಿ ಮಾಡುವುದರ ಮುಖಾಂತರ ಹಲವು ವರ್ಷಗಳ ತ್ಯಾಗ ಬಲಿದಾನಗಳಿಂದ ಬಂದಂಥ ಕಾರ್ಮಿಕರ ಪರವಾದ ಕಾನೂನುಗಳೇನಿತ್ತು, ಆ ಕಾನೂನುಗಳನ್ನು ರದ್ದು ಮಾಡಲಿಕ್ಕಾಗಿ ನಾವು ಈ ಒಂದು ಮುಷ್ಕರವನ್ನು ನಡೆಸ್ತಾ ಇದ್ದೀವಿ. ಮತ್ತು ಈ ಮುಷ್ಕರದಲ್ಲಿ ನಾವು ಸುಮಾರು 40 ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ. ಈ ಎಲ್ಲ ಬೇಡಿಕೆಗಳು ಕೂಡ ಕಾರ್ಮಿಕರು, ರೈತರು ಮತ್ತು ನಮ್ಮ ದೇಶದ ಯುವ ಜನತೆಯನ್ನು ಒಳಗೊಂಡಂಥ ಹಲವು ಸ್ವರೂಪದ ಬೇಡಿಕೆಗಳನ್ನು ಈ ಮುಷ್ಕರದಲ್ಲಿ ನಾವು ತಗೊಳ್ತಾ ಇದ್ದೀವಿ. ಭಾಳ ಪ್ರಮುಖವಾಗಿ ಮೇ 20ನೇ ತಾರೀಕು ಈ ಮುಷ್ಕರ ನಡೀಬೇಕಾಗಿತ್ತು. ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಹಲವು ಥರದ ಒಂದು ಕಾರ್ಯಕ್ರಮಗಳನ್ನು ಮತ್ತು ಭಾರಿ ದೊಡ್ಡ ಪ್ರಮಾಣದ ಪ್ರಚಾರವನ್ನು ಭಾರತದಲ್ಲಿ, ಕರ್ನಾಟಕದಲ್ಲಿ ಮಾಡಲಾಗಿತ್ತು. ಅಷ್ಟು ಒಳಗಡೆ ಪೆಹಲ್ಗಾಮದಲ್ಲಿ ಏಪ್ರಿಲ್ 22ನೇ ತಾರೀಕು ನಡೆದಂಥ ಭಾರತೀಯರ ಮೇಲಿನ ದಾಳಿ ಏನಿದೆ, ಆ ದಾಳಿಯಿಂದಾಗಿ ಸುಮಾರು ನಮ್ಮಲ್ಲಿ ಒಂದು 28 ಜನ ಭಾರತೀಯರು ಪ್ರಾಣವನ್ನು ಕಳ್ಕೊಳ್ಬೇಕಾದಂಥ ಸಂದರ್ಭ ಬಂತು. ಸೊ ಇದನ್ನು ಪ್ರತಿಭಟಿಸಿ ಪಾಕಿಸ್ತಾನದ ಮೇಲೆ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರವನ್ನು ಮೇ 7ನೇ ತಾರೀಕಿಗೆ ಆ ಯುದ್ಧವನ್ನು ಪ್ರಾರಂಭ ಮಾಡಿತು. ಸೊ ಇಂಥ ಒಂದು ವಾತಾವರಣದ ಒಳಗಡೆ ನಾವು ಕಾರ್ಮಿಕ ವರ್ಗ ಈ ಒಂದು ಹೋರಾಟವನ್ನು ಮಾಡಬಾರ್ದು ಅಂತೇಳಿ ನಾವು ಜುಲೈ 9ನೇ ತಾರೀಕಿಗೆ ಮುಂದಕ್ಕೆ ದುಡಿದ್ವಿ. ನಾವು ಕಾರ್ಮಿಕರು, ಸಂಪತ್ತನ್ನು ಸೃಷ್ಟಿ ಮಾಡುವಂಥ ಕಾರ್ಮಿಕರು, ಒಂದು ದೇಶದ ಮೇಲೆ ಈ ರೀತಿಯ ಒಂದು ಅಟ್ಯಾಕ್ ಆದಾಗ ನಾವು ಅದರ ಪರವಾಗಿ ನಿಲ್ಲಬೇಕು ಅನ್ನುವಂಥ ಕಾರಣಕ್ಕೆ ನಾವು ನಮ್ಮ ಮುಷ್ಕರವನ್ನು ನಾವು ಮುಂದಕ್ಕೆ ಹಾಕ್ಕೊಂಡ್ವಿ.